ಇವತ್ತು ಕಂದವಾರದ ಹತ್ರ ಹೋದ್ರೆ ತಾವು ಕಂದವಾರ ತುಂಬಿ ಹರಿತಿದೆ ಕೊಳಚೆ ನೀರಿದೆ. ಕಂದವಾರದ ಕಟ್ಟೆ ಮೇಲೆ ನಡ್ಕೊಂಡು ಹೋಗಿ ಸರ್, ಲೈವ್ ಬೋರ್ವೆಲ್ ಜಾತ್ರೆ ಇದೆ ಸರ್. ಅಂದರೆ ಅಲ್ಲಿ ಬೋರ್ವೆಲ್ಸ್ ಹಾಕಿದ್ದಾರೆ. ಜೊತೆಗೆ ಆ ಬೋರ್ವೆಲ್ಲಲ್ಲಿ ಬರುವಂಥ ನೀರನ್ನು ಎಲ್ಲ ವಾರ್ಡ್ಗಳಿಗೆ ತಲುಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ಅಲ್ಲೇ ಒಂದು ವಿಪರ್ಯಾಸನ ಅಬ್ಸರ್ವ್ ಮಾಡಿದೆ ನಾನು. ಬೋರ್ಡ್ ಹಾಕಿದ್ದಾರೆ ಸರ್ಕಾರದವರು. ಈ ನೀರು, ಈ ಕೆರೆಯ ನೀರನ್ನು ವ್ಯವಸಾಯಕ್ಕಾಗಲಿ ಕುಡಿಯುವುದಕ್ಕಾಗಲಿ ಉಪಯೋಗಿಸಬಾರದು ಅಂತ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಈ ನೀರನ್ನು ಕುಡಿದ್ರೆ ನಿಮಗೆ ಶಿಕ್ಷೆ ಕೊಡಿಸ್ತೀವಿ ಅಂತ, ಶಿಕ್ಷೆ ಆಗುತ್ತೆ ಅಂತ ಬರೆದಿದ್ದಾರೆ. ಇದು ಶಿಕ್ಷಾರ್ಹ ಅಪರಾಧ, ಇದನ್ನು ನೀರನ್ನು ಉಪಯೋಗಿಸಿದ್ರೆ ನಾವು ಹೇಳಿರೋದನ್ನು ಬಿಟ್ಟು ಅಂತ. ಅಂದರೆ ಶಿಕ್ಷೆ ಏನು ಕೊಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ನನ್ನ ಜನತೆಗೆ ಈ ನೀರನ್ನು ಕುಡಿಸಿ ಅನಾರೋಗ್ಯ ಶಿಕ್ಷೆಯನ್ನು, ಕಿಡ್ನಿ ವೈಫಲ್ಯವನ್ನು, ಕ್ಯಾನ್ಸರ್ ಭಾಗ್ಯವನ್ನು, ಲಿವರ್ಗಳು ಡ್ಯಾಮೇಜನ್ನು, ಈ ಶಿಕ್ಷೆಯನ್ನು ಕೊಡಿಸುವಂತಹ ಜಾಣ ಸರ್ಕಾರ ಇವತ್ತು ನನ್ನ ಕರ್ನಾಟಕವನ್ನು ನಡೆಸ್ತಾ ಇದೆ. ಇದರ ವಿರುದ್ಧ ನನ್ನೆಲ್ಲ ಪ್ರಬುದ್ಧ ಜನತೆ, ಇಷ್ಟು ದಿವಸ ಯಾರು ನಾವೇನು ಬುದ್ಧಿ ಇಲ್ದಿರಲ್ಲ, ಯಾರೋ ಕೇಳ್ತಿದ್ರು 10 ವರ್ಷದ ಯಾಕೆ ಸುಮ್ಮನೆ ಇದ್ರಿ ಅಂತ. ಎಲ್ಲದಕ್ಕೂ ಒಂದು ಕಾಲಮಿತಿ ಇರುತ್ತೆ. ಆಯಿತು, ನನ್ನ ಇಡೀ ಭಾರತ ದೇಶದಲ್ಲಿ ಒಂದೇನೋ ಕೆಲಸ ಆಗಬೇಕಾದಂದ್ರೆ ಒಂದಷ್ಟು ಕಾಲಮಿತಿ ಬೇಕು, ಒಂದಷ್ಟು ಹಣ ಬೇಕು. ಪ್ರತಿಯೊಂದನ್ನು ನಾವು ತಡ್ಕೊಂಡು ಇಲ್ಲಿವರೆಗೂ ಇದ್ವಿ. ಇಷ್ಟು ವರ್ಷ ಆದ್ರೂ ಈಗಾಗಲೇ ನಾನು ಮೊನ್ನೆ ಡೇಟಾ ಕೊಟ್ಟಿದ್ದೀನಿ. ಒಂದಷ್ಟು ಡೇಟಾ ಮಾತ್ರ ತಮ್ಮ ಹತ್ರ ಇಟ್ಟಿದ್ದೆ. ಏನು ಕಿಡ್ನಿಗಳು ಫೇಲ್ ಆಗ್ತಾ ಇದೆ, ಲಿವರ್ ಡ್ಯಾಮೇಜ್ ಆಗ್ತಿದೆ, ಡಯಾಲಿಸಿಸ್ ಪೇಷಂಟ್ಸ್ ಜಾಸ್ತಿ ಆಗ್ತಿದ್ದಾರೆ. ಇಂಥ ಕಾಲಘಟ್ಟದಲ್ಲೂ ತಾವು 3ನೇ ಹಂತದ ಶುದ್ಧೀಕರಣ 4.5 ಲಕ್ಷ ಕೋಟಿ ನೀವಿವತ್ತು ಬಜೆಟ್ ಮಾಡಿದ್ದೀರಾ. ಲಕ್ಷಾಂತರ ಕೋಟಿ ಸಾಲ ಮಾಡಿದ್ದೀರಾ. ಮಾಡ್ರಿ, ನಮಗೋಸ್ಕರ ಒಂದು 2,000, 3,000, 5,000 ಕೋಟಿ ಸಾಲ ಮಾಡ್ರಿ. ಟ್ಯಾಕ್ಸ್ ಕಟ್ಟೋದು ನಿಮ್ಮ ಅಪ್ಪನ ಮನೆ ದುಡ್ಡ? ನಮ್ದಲ್ವ ಹಣ? ನಾವಲ್ವ ಹಣ ಕೊಡೋದು ನಿಮಗೆ? ಕಟ್ರಿ, ನಾವು ಕಟ್ತೀವಿ. ಬೇಕಾ ನಾವು ಇನ್ನೊಂದು ರೂಪಾಯಿ ಜಾಸ್ತಿ ಟ್ಯಾಕ್ಸ್ ಹಾಕ್ತೀರಾ ಹಾಕ್ರಿ, ವಿಧಿ ಇಲ್ಲ. ನಮಗೆ ವಿಷ ಹಾಕ್ರಿ ಕುಡಿಸ್ತೀರಾ ನೀವು? ನೀರನ್ನು ಶುದ್ಧೀಕರಣ ಮಾಡಿ ಕುಡೀರಿ, ಕೊಡೋವಂಥ ಕೆಲಸ ಮಾಡಿರಿ. ಇದು ನಮ್ಮ ಮೂಲಭೂತ ಹಕ್ಕು. ಈ ಹಕ್ಕಿಗಾಗಿ ಹೋರಾಟ ತುಂಬ ದೊಡ್ಡದಾಗುತ್ತೆ. ಈಗ ಕಿಚ್ಚನ್ನು ಹಬ್ಸಿದ್ದೀವಿ. ಈ ಕಿಚ್ಚು ಎಲ್ಲಿವರೆಗೂ ಉಳಿತದೆ ಅದಕ್ಕೆ ಮೊದಲೇ ನೀವು ಹುಷಾರಾದರೆ ಸರಿ. ಪೂರಕವಾದ ಬಜೆಟ್ ಮತ್ತೆ ಮಂಡಿಸಬೇಕು. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಶುದ್ಧವಾದ ನೀರನ್ನು ಸಿದ್ದರಾಮಯ್ಯನವರು, ನಮ್ಮ ಪ್ರದೀಪ್ ಈಶ್ವರ್ ಅವರು, ನಮ್ಮ ಸಚಿವರು ಎಲ್ಲರೂ ಕೊಡುವಂಥ ಕೆಲಸ ಮಾಡಬೇಕು ಅಂತ ಈ ಮೂಲಕ ಇಡೀ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮಾಡೋದಕ್ಕೆ ಯಾರ ಜೊತೆ ಬೇಕಾದ್ರೂ ಕೈ ಜೋಡಿಸೋಕ್ಕೆ ನಾವೆಲ್ಲರೂ ಸಿದ್ಧರಿಗೆ. ನಾನು ಮತ್ತೆ ಹೇಳ್ತಾ ಇರೋದು, ಸಂದೀಪ್ ರೆಡ್ಡಿ ಒಬ್ಬರೇ ಅಲ್ಲ. ಸಂದೀಪ್ ರೆಡ್ಡಿ ಒಬ್ಬರೇ ಆದರೆ ಏನೂ ಮಾಡೋಕ್ಕಾಗಲ್ಲ. ಶಾಸಕರು ಬಂದರೆ ಶಾಸಕರನ್ನು ಸೇರಿಸ್ಕೊಂಡು ಕೆಲಸ ಮಾಡುವಂತಹ ಕೆಲಸ ನಾವು ಮಾಡ್ತೀವಿ. ಇದೇ ಸಂಸದರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ತಂದಂತಹ ನೀರಿದೆ. ಇವತ್ತು ಅವ್ರಿಗೆ ಜ್ಞಾನೋದಯ ಆಗಿದೆ. ನಿಜಕ್ಕೂ ನನಗೆ ಖುಷಿ ಇದೆ. ಮನುಷ್ಯನಿಗೆ ಯಾವತ್ತೋ ಒಂದು ದಿವಸ ಬುದ್ಧಿ ಬರಬೇಕು, ಬಂದಿದೆ ಇವತ್ತು ಅವ್ರಿಗೆ. ಇದೇ ನೀರನ್ನು ಸರಿ ಅಂತ ಹೇಳ್ತಿದ್ದಂತಹ ಸಂಸದರೇ ಈ ನೀರು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಒಬ್ಬ ಡಾಕ್ಟರ್ ಅವರು ಯಾವುದೋ ಒಂದು ಟೈಮಲ್ಲಿ ಅವ್ರಿಗೆ ಎಚ್ಚರಿಕೊಂಡಿದ್ದಾರೆ. ನಿಜಕ್ಕೂ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಈ ನೀರನ್ನೇ ತರಬೇಕು ಅಂತ ಹೋರಾಟ ಮಾಡಿ ತಂದಂಥವ್ರು ಇವತ್ತು ಆ ನೀರು ಸರಿ ಇಲ್ಲ, ಇಡೀ ಪ್ರಪಂಚದಲ್ಲೇ ಯಾರು ಈ ರೀತಿಯ ನೀರನ್ನು ತಂದಿಲ್ಲ, ಇದು ಅಪರಾಧ ಅಂತ ಹೇಳುವಂತಹ ಒಂದು ಜ್ಞಾನೋದಯ ಆಗಿದೆ ಅಂತಂದ್ರೆ ನಿಜಕ್ಕೂ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರ ಜೊತೆ ಕೂಡ ಸೇರಿ ಈ ಹೋರಾಟಗಳನ್ನು ರೂಪಿಸ್ತೀವಿ. ಏನು ತಪ್ಪಾಗಿದೆ ಅದಾಗ್ಬಿಟ್ಟಿದೆ, ಮುಂದೆ ಸರಿ ಮಾಡಬೇಕಾಗಿರುವಂತಹ ಕೆಲಸ ಇಡೀ ಚಿಕ್ಕಬಳ್ಳಾಪುರದ ಜವಾಬ್ದಾರಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಜನಾಂದೋಲನ ಅಂದ್ರೆ ಒಂದು ಅಂಡರ್ ಕರೆಂಟ್. ಪ್ರತಿ ಮನೆಯಲ್ಲಿ, ಪ್ರತಿ ಮನಸ್ಸಿನಲ್ಲಿ ಆ ಹೋರಾಟದ ಕಿಚ್ಚು ಹತ್ತಬೇಕು. ನಮ್ಮ ಭಾರತೀಯರ ಏನು ವಿಷಯ